ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಸವೇಶ್ವರ ನಗರಕ್ಕೆ ಬಂದಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಪಾಟ್ ಇಟ್ಟಿದ್ದಾರೆ ಅಂತ. ಒಂದೇ ಪಾಟಲ್ಲಿ ಎರಡೆರಡು ಗಿಡ ಹಾಕಿದ್ದಾರೆ. ಇಲ್ಲೊಂದು ಪಾಟ್ ಒಡೆದೋಗಿದೆ ನೋಡಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೋಸ್ಕರ ಈ ಕಡೆ ಬಂದಿದ್ವಿ. ಸಂಜೆ ಹೊತ್ತು ಹೋಗೋಣ ಅಂದರೆ ಇನ್ನೇ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗಲೇ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಸ್ವಲ್ಪ ಏನೇನೋ ಅಂಗಡಿಗಳಲ್ಲಿ ತಗೊಳೋದಿತ್ತು, ಹಂಗೆ ತಗೊಂಡು ಬಂದ್ವಿ. ಬೇರೆ ಕಡೆ ರೋಡಿಂದ ಹೋಗ್ಬೇಕಿತ್ತು, ಮರ್ತ್ಬಿಟ್ಟು ಈ ಕಡೆಯಿಂದ ಬಂದೆ. ಇಲ್ಲಿ ನೋಡಿದ್ರೆ ರೋಡೇ ಕ್ಲೋಸ್ ಆಗೋಗಿದೆ. ಇದು ಯಾವುದೋ ಹಳೆ ಮನೆ, ಹೇಗಾಗಿದೆ ನೋಡಿ. ಚಾಪೆ ಮಾರೋರ್ಗೂ ಗೊತ್ತಾಗಲಿಲ್ಲ ರೋಡ್ ಕ್ಲೋಸ್ ಆಗಿದೆ ಅಂತ. ಅವರು ಕೂಡ ವಾಪಸ್ ಬರ್ತಿದ್ದಾರೆ. ಇಲ್ಲಿ ನೋಡಿ, ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟೊಂದು ಪಾಟ್ಗಳನ್ನ ಇಟ್ಟಿದ್ದಾರೆ. ಜಾಗ ಎಷ್ಟಿದ್ರೇನು ಗಿಡ ಬೆಳೆಸೋ ಮನಸ್ಸಿರ್ಬೇಕಷ್ಟೆ. ನಡೆದು ಸುಸ್ತಾಯಿತು. ಒಂದು 2 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಬೇಸಿಗೆ ಆದಮೇಲೆ ಮಳೆ ಬರುತ್ತಲ್ಲ, ಆ ಮಳೆ ನೆನೆಬಾರ್ದಂತೆ. ಆ ಮಳೆಯಲ್ಲಿ ಏನಾದರೂ ನೆಂದರೆ ಬೇಗ ಹುಷಾರಿಲ್ದಂಗೆ ಆಗುತ್ತಂತೆ. ಬಸ್ಸಲ್ಲಿ ಬರ್ತಾ ಇದ್ದೆ, ಅವತ್ತೇ ಮಳೆ ಬಂತು. 1-2 ಹನಿ ನೆತ್ತಿ ಮೇಲೆ ಬಿತ್ತು. ಹಂಗಾಗಿ ಸ್ವಲ್ಪ ಕೋಲ್ಡ್ ಆಗಿದೆ. ಸರಿ, ಲೇಟ್ ಆಗುತ್ತೆ, ಹೊರಡೋಣ ರೆಡಿ ಬಾಯ್. ಇಲ್ಲಿ ಮುಂದೆ ಹೋಗ್ತಾ ಒಂದು ಗಸಗಸೆ ಹಣ್ಣಿನ ಮರ ಇದೆ, ನೋಡೋಣ. ಅದೇನಾದರೂ ಗೇಟ್ ಬರ್ತಿದ್ರೆ ಹಂಗೆ ಕಿತ್ಕೊಂಡು ಹೋಗೋಣ ಅಂತ ಇದ್ದೀವಿ. ಪ್ರತಿ ಸಲ ನಾವು ಈ ಕಡೆ ಬಂದಾಗಲೆಲ್ಲ ಗಸಗಸೆ ಹಣ್ಣ ಕಿತ್ಕೊಂಡು ಹೋಗ್ತೀವಿ. ಲಾಸ್ಟ್ ಟೈಮ್ ಬಂದಾಗ ಗೇಟ್ ಕ್ಲೋಸ್ ಇತ್ತು, ಹಂಗಾಗಿ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಈ ಸಲ ನೋಡೋಣ, ಗೇಟ್ ಏನಾದರೂ ಓಪನ್ ಇದ್ದರೆ ಅವ್ರನ್ನ ಕೇಳ್ಬಿಟ್ಟು ಕಿತ್ಕೊಳ್ಳೋಣ. ಇಲ್ಲಿ ನೋಡಿ, ಪಕ್ಷಿಗಳಿಗೆ ನೀರಿಟ್ಟಿದ್ದಾರೆ. ಅದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಪಾಟ್ ಇಟ್ಟಿದ್ದಾರೆ. ಇಲ್ಲೂ ಇದೆ ಗಸಗಸೆ ಹಣ್ಣಿನ ಮರ, ಆದರೆ ಹಣ್ಣಿಲ್ಲ. ಇಲ್ಲಿ ರೋಡ್ ಸೈಡಲ್ಲಿ ರುದ್ರಗೋಟಿ ಹೂವಿನ ಗಿಡ ಬೆಳೆದಿದೆ. ಇದು ಲಾಸ್ಟ್ ನಾ 3ರಲ್ಲಿ ನೋಡಿದ್ದು. ಅದು ಬಿಟ್ಟರೆ ಇಲ್ಲಿ ನೋಡ್ತಾ ಇದ್ದೀನಿ. ಸ್ವಲ್ಪ ಹೂಗಳಿದೆ, ಪರವಾಗಿಲ್ಲ. ಏನಮ್ಮ ಫ್ರೆಂಡು ಇದರಲ್ಲಿ ರೋಡ್ಸಲ್ಲಿ ಡಿಸೈನ್ ಬಿಡೋದು ರುದ್ರಗೋಟಿ ಹೂವು. ರುದ್ರಗೋಟಿ ಹೂವು ಇದರಲ್ಲಿ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ, ನೈನ್ತ್ಗೆ ಹೋಗ್ಬೇಕಾದ್ರೆ ಕಟ್ಕೊಂಡು ಹುಡ್ಕೊಂಬರೋದು. ಇದೇ ನೋಡಿ ರುದ್ರಗೋಟಿ ಹೂವು. ಮಳೆ ಬಂದು ಮರದ ರಂಬೆ ನೋಡಿ ಹೇಗೆ ಬಿದ್ದೋಗ್ಬಿಟ್ಟಿದೆ ಅಂತ. ಬರ್ಬೇಕಾದ್ರೆ ಊಟ ಮಾಡ್ಕೊಂಡು ಬಂದಿರಲಿಲ್ಲ, ಹಂಗಾಗಿ ಹೊಟ್ಟೆ ಹಸಿತಾಯಿತು. ಇಲ್ಲಿ ಬಸವೇಶ್ವರ ಖಾನಾವಳಿ ಅಂತ ಇತ್ತು, ಅಲ್ಲಿ ಊಟ ಮಾಡಿದ್ವಿ. ನಮ್ಮದೊಂದು ಹಳೆ ಫರ್ನಿಚರ್ ಇತ್ತು, ಅದನ್ನು ಆಲ್ಟ್ರ್ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ಬಸವೇಶ್ವರ ನಗರಕ್ಕೆ ಬಂದಿದ್ವಿ. ಲಾಸ್ಟ್ ಟೈಮು ಈ ಕಡೆ ಬಂದಾಗ ಅಂಗಡಿ ನೋಡ್ಕೊಂಡು ಹೋಗಿದ್ವಿ. ಇವಾಗ ಆಲ್ಟ್ರ್ ಮಾಡ್ಸೋಣ ಅಂತ ಬಂದ್ವಿ. ಯಾವ ಥರ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅಂತ ಕೇಳಬೇಕು ಅವ್ರನ್ನ. ಯಾಕಂದರೆ ಅವರು ಜಾಸ್ತಿ ಲೆದರ್ ಯೂಸ್ ಮಾಡೋದು. ನಮ್ಮ ಫರ್ನಿಚರ್ಗೆ ಸೂಟ್ ಆಗೋಂಥ ಮೆಟೀರಿಯಲ್ ಇದೆಯೋ ಇಲ್ವೋ ಗೊತ್ತಿಲ್ಲ, ವಿಚಾರಿಸ್ಬೇಕು ಅವ್ರ ಹತ್ರ. ಅದಕ್ಕೆ ಬಂದಿದ್ದೀನಿ. ಅಂಗಡಿ ಕ್ಲೋಸ್ ಆಗಿದೆ, ಇನ್ನೊಂದು 20 ನಿಮಿಷದಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ತಾನೇ ಊಟ ಮಾಡಿದ್ವಲ್ಲ, ಹೊಟ್ಟೆ ಭಾರ ಆದಂಗೆ ಅನ್ನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇಲ್ಲಿ ಪಾರ್ಕಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಾದರೂ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೋಬೋದು, ನೆರಳು ಇದೆ, ಹಂಗಾಗಿ ಕೂತಿದ್ದೀವಿ. ಇದೆಲ್ಲ ಹೆಂಚಿಂದ ಮಾಡಿರೋದು, ಊರುಗಳ ಕಡೆ ಜಾಸ್ತಿ ಇರ್ತಾಯಿತ್ತು. ಇದು ಇವಾಗೆಲ್ಲ ಪಾರ್ಕಲ್ಲಿ ಬಳಸ್ತಿದ್ದಾರೆ. ಅದು ಬಿಟ್ಟರೆ ಮನೆಗಳಲ್ಲಿ ಚೆನ್ನಾಗಿ ಕಾಣಲಿ ಅಂತ ಹೆಂಚು ಹಾಕ್ಸಿರ್ತಾರೆ. ಇವಾಗೆಲ್ಲ ಹೆಂಚಿನ ಮನೆ ಯಾರು ಕಟ್ಟಿಸ್ತಾರೆ? ಊರುಗಳ ಕಡೆಯಲ್ಲೇ ಕಟ್ಸಲ್ಲ, ಎಲ್ಲ ಮೋಲ್ಡ್ ಮನೆಗಳೇ ಜಾಸ್ತಿ ಆಗಿದೆ. ಅಂಗಡಿಯವ್ರು ಬರೋದಕ್ಕಿನ್ನೂ ಟೈಮ್ ಇತ್ತು, ಹಂಗಾಗಿ ಒಂದು ರೌಂಡ್ ಪಾರ್ಕ್ ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತ ಬಂದ್ವಿ. ಬಸವೇಶ್ವರ ನಗರಕ್ಕೆ ಅವಾಗವಾಗ ಬರ್ತಾ ಇರ್ತೀವಿ, ಆದರೆ ಪಾರ್ಕಿಗೆ ಇವತ್ತೇ ಬಂದಿರೋದು. ಇದು ಪಾರ್ಕ್ ಚೆನ್ನಾಗೇ ಇದೆ. ಇಲ್ಲಿಂದನೇ ಅಂಗಡಿ ಕಾಣಿಸುತ್ತೆ, ಓಪನ್ ಮಾಡ್ತಾ ಇದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ. ಶಾಪ್ ಓಪನ್ ಆಗಿದೆ, ಅದಕ್ಕೆ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ಶಾಪ್ಗೋಸ್ಕರ ಆಗಿಂದ ವೆಯ್ಟ್ ಮಾಡ್ತಾ ಇದ್ವಿ, ಓಪನ್ ಆಗಲಿ ಅಂತವ. ನಾಯಿ ನೋಡಿ ಎಷ್ಟು ಕ್ಯೂಟಾಗಿದೆ. ಕೇಳ್ಕೊಂಬಂದ್ವಿ. ಅಲ್ಲಿ ಕಾರ್ ಸೀಟ್ ಮಾತ್ರ ರೆಡಿ ಮಾಡೋದಂತೆ, ಫರ್ನಿಚರ್ನ ರೆಡಿ ಮಾಡಲ್ಲ ಅಂತ ಹೇಳಿದ್ರು. ಬೇರೆ ಕಡೆ ಹೋಗಿ ವಿಚಾರಿಸಿ ಅಂತ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟರು. ಅಲ್ಲೋಗಿ ಕೇಳಬೇಕು ಫರ್ನಿಚರ್ ರೆಡಿ ಮಾಡಿಕೊಡ್ತಾರಾ ಹೆಂಗೆ ಅಂತ. ಫಸ್ಟು ಕಾಲ್ ಮಾಡಿ ಕೇಳ್ತೀವಿ, ಅಡ್ಜಸ್ಟ್ ಆಗುತ್ತೆ, ಯಾವ ಥರ ಮೆಟೀರಿಯಲ್ ಹಾಕ್ತಾರೆ ಅಂತ ಕೇಳ್ತೀವಿ. ಅದೆಲ್ಲ ಓಕೆ ಆದರೂ ಮಾತ್ರನೇ ಅವ್ರ ಅಂಗಡಿಗೆ ಹೋಗೋದು. ಯಾಕಂದರೆ ಇಲ್ಲಿವರೆಗೂ ಬಂದು ಕಾಯ್ದು ವೇಸ್ಟ್ ಆಯಿತು ದಿನ ಎಲ್ಲ. ಅದಕ್ಕೋಸ್ಕರ ಫಸ್ಟ್ ಕಾಲ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಗ್ಯಾರೇಜ್ ಹತ್ರ ಬಂದ್ವಿ. ಇದೇ ನೋಡಿ ಗಸಗಸೆ ಹಣ್ಣಿನ ಮರ ಇರೋವಂಥ ಗ್ಯಾರೇಜ್. ನೋಡಿ ಎಷ್ಟೊಂದು ಕಿತ್ಕೊಂಬಂದಿದ್ದೀನಿ, ಇದನ್ನೆಲ್ಲ ಕವರಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟೊಂದು ಗಸಗಸೆ ಹಣ್ಣು ಸಿಕ್ಕಿದೆ. ಎಷ್ಟು
ಬೇಕಾದ್ರೂ ಕಿತ್ಕೋಬೋದಿತ್ತು. ನಾನೇ ತುಂಬಾ ಕೆಲಸ ಇದೆ ಮನೇಲಿ, ಲೇಟ್ ಆಗುತ್ತೆ ಅಂತ ಬಂದ್ಬಿಟ್ಟೆ. ಇವಾಗ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಹೊರಡ್ಬೇಕು ಇವಾಗ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.